ಟೈಟಲ್ ತಮ್ಮನೇಲಿ ನೋಡಿ ನೀವು ಶಾಕ್ ಆಗೇ ಬಿಟ್ಟಿರ್ತೀರಿ. ಏನಪ್ಪ ಇವ ಹುಚ್ಚುಗಿಚ್ಚು ಆಗ್ಯಾನೇನು, ಡೆಲ್ಲಿಯಿಂದ ಹುಬ್ಬಳ್ಳಿಗೆ ಯಾವ ರಾಜಧಾನಿ ಐತೆ ಅಂತೇಳಿ. ನಾನು ಇದನ್ನು ಹೇಳ್ಬೇಕಂದ್ರೆ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗೆ ನಾನು ಇವತ್ತು ದೆಹಲಿಯಿಂದ ಮುಂಬೈಗೆ ಹೋಗಿ ಮುಂಬೈಯಿಂದ ಹುಬ್ಬಳ್ಳಿಗೆ ರಾಜಧಾನಿ ಎಕ್ಸ್ಪ್ರೆಸ್ಸದ್ದು ಜರ್ನಿದ ನಿಮಗೆ ಫೀಲ್ ತೋರಿಸ್ಬೇಕಂತ ಹೇಳಿ ಬಂದೇನೆ ರೀ. ಇದೇನಂತೇಳಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗೆ ಹೇಳ್ತೇನೆ ನೋಡಿರಿ. ಈಗ ನಿಜಾಮುದ್ದೀನಿಂದ ಹುಬ್ಬಳ್ಳಿಗೆ ಒಂದು ಟ್ರೈನ್ ಹೋಗುತ್ತೆ, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತೇಳಿ. ಅದು ನಾ ಈಗ ಇವತ್ತೇನು ಟ್ರಾವೆಲ್ ಮಾಡತ್ತನಲ್ಲ ಇದಕ್ಕಿಂತ 1 ತಾಸು ಮೊದಲ ಹೋಗುತ್ತೆ. ಬಟ್ ನಾನು ಈ ಟ್ರೈನ್ ಒಳಗೆ ಹೋಗಿ 3 ತಾಸು ಅದಕ್ಕಿಂತ ಹಿಂದೆ ಹೋಗಿ ಆ ಟ್ರೈನ್ನ ಕ್ಯಾಚ್ ಮಾಡ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಟ್ರೈನಿಗೆ ಮತ್ತು ಇವು ಬೇರೆ ರಾಜಧಾನಿ ಕೆಟಗರಿ ಟ್ರೈನ್ಗಳಿಗೆ ಏನು ವ್ಯತ್ಯಾಸ ಮತ್ತು ಏನು ಟೈಮಿಂಗ್ಗಳಿಗೆ ಡಿಫ್ರೆನ್ಸ್ ಮತ್ತು ಇವೆಲ್ಲ ಯಾಕೆ ಪ್ರಿಯಾರಿಟಿ ಕೊಟ್ಟು ಓಡಿಸ್ತಾರೆ ಅಂತೇಳಿ ನಿಮ್ಗೆ ಈ ವಿಡಿಯೋದೊಳಗೆ ನೋಡೋಕೆ ಸಿಗುತ್ತೆ ರೀ. ನಿಮ್ಗೇನು ಐಡಿಯಾ ಬಂದಿಲ್ಲ ಅಂತೇಳಿ ಗೊತ್ತಾಗುತ್ತೆ ನನಗೆ. ಬಟ್ ಐಡಿಯಾ ಬರ್ಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿರಿ. ಬರೀ ಈ ವಿಡಿಯೋ ಸ್ಟಾರ್ಟ್ ಮಾಡೋದಂತ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೇನ್ರಿ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಒಳಗೆ ಇಲ್ಲಿಂದ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ಹೋಗುವಂಥ ರಾಜಧಾನಿ ಎಕ್ಸ್ಪ್ರೆಸ್ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಮಾಡತ್ತೀನಿ ರೀ. ನೀವು ಇದ್ರೊಳಗೆ ನನ್ನ ಜರ್ನಿ ನೋಡ್ತೀರಿ ಫಸ್ಟ್ ಕ್ಲಾಸ್ AC ಒಳಗೆ. ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ ರೀ ಥರ್ಡ್ AC ಒಳಗೆ. ಯಾಕಪ್ಪ ನಾನು ಥರ್ಡ್ AC ಒಳಗೆ ಟ್ರಾವೆಲ್ ಮಾಡತ್ತೇನಂತ ನಾನು ಹೋಗಿದ್ದೆ ರೀ ವಾರಣಾಸಿಗೆ. ನೀವು ನೋಡಿರ್ತೀರಿ ನಾನು ಹೆಂಗಂದ್ರೆ ಆಕಾಶ ಏರ್ ತೊಗೊಂಡು ವಾರಣಾಸಿಗೆ ಹೋಗಿದ್ದೆ. ಅಲ್ಲಿಂದ ನಾನು ಮಹಾಮಾನ ಎಕ್ಸ್ಪ್ರೆಸ್ ತೊಗೊಂಡು ಡೆಲ್ಲಿಗೆ ಬಂದೆ. ಡೆಲ್ಲಿಯಿಂದ ಈಗ ನಾನು ವಾಪಸ್ ಹೊರಡ್ತೀನಿ ಹುಬ್ಳಿಗೆ. ರಾಜಧಾನಿ ತೊಗೊಂಡು ಹುಬ್ಳಿಗೆ ಹೆಂಗೆ ಹೋಗೋದಂತೇಳಿ ಕಾಂಬೋ ನಾನು ಇವತ್ತು ಟ್ರೈ ಮಾಡ್ಬೇಕಂತಂದ್ರೆ ನಮ್ಮ ಹುಬ್ಬಳ್ಳಿಗೆ ಹೋಗುವಂಥ ನಿಜಾಮುದ್ದೀನಿಂದ ಹುಬ್ಬಳ್ಳಿಗೆ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೀ 3:55ಕ್ಕೆ ಡಿಪಾರ್ಟ್ ಆಗಿರುತ್ತೆ ಸಂಡೇಕೊಮ್ಮೆ ನಿಜಾಮುದ್ದೀನಿಂದ. ಬಟ್ ಇದೇನು ನಮ್ಮ ಸೆಂಟ್ರಲ್ ರೈಲ್ವೇಸ್ ಕಿಂಗ್ ರಾಜಧಾನಿ ಐತಲ್ಲ ಇದು ಡಿಪಾರ್ಟ್ ಆಗತ್ತೆ ರೀ 4:55ಕ್ಕೆ. ಈಗ ಅದು ಡಿಪಾರ್ಟ್ ಆಗೈತೆ ರೀ ನಿಜಾಮುದ್ದೀನಿಂದ. ಅದಕ್ಕಿಂತ 1 ತಾಸು ಹಿಂದೆ ನಾವು ಡಿಪಾರ್ಟ್ ಆಗಿ ಇಲ್ಲಿಂದ ನಾನು ಮುಂಬೈಗೆ ಹೋಗಿ ಮುಂಬೈದಾಗ ಆರಾಮ್ ಅಡ್ಡಾಡ್ಕೊಂಡು ಆ ಟ್ರೈನ್ ಹೋಗಿ ಹಿಡಿತೀನಿ ರೀ. ಇದು ನಂದು ಚಾಲೆಂಜ್ ಐತಿ ಇವತ್ತು. ಇದು ಚಾಲೆಂಜ್ ನಾವು ಕಂಪ್ಲೀಟ್ ಮಾಡ್ತೇವೋ ಇಲ್ಲೋ, ಆ ಟ್ರೈನ್ ನಮಗೆ ಸಿಗುತ್ತಾ ಇಲ್ಲೋ ಅಂತ ನೋಡಿದೆ ಈ ವಿಡಿಯೋ. ಬಟ್ ಟೈಮಿಂಗ್ ನೀವು ಮ್ಯಾಚ್ ನೋಡ್ರೆ ಆ ಟ್ರೈನ್ ನನಗೆ ಸಿಗಂಗಿಲ್ಲ ರೀ. ಬಟ್ ನಾವು ಏನೋ ಒಂದು ನಮ್ಮ ಲಕ್ ಮತ್ತು ನಮ್ಮ ನಾಲೆಜ್ ಮೇಲೆ ಈ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಬರೀ ಈ ಜರ್ನಿನ ಸ್ಟಾರ್ಟ್ ಮಾಡೋದಂತ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಈಗ ಹೊಂಟವ್ರಿ. ಈಗ ಎಂಟ್ರ್ ಆಗತ್ತೀವಿ ನಾವು ಪ್ಲಾಟ್ಫಾರ್ಮ್ 1 ಸೈಡಿಂದ. ಕ್ಯಾಬ್ ಮಾಡ್ಕೊಂಡು ಬಂದಿದ್ವಿ, ಲಗೇಜ್ ಭಾಳ ಇತ್ತಿದ್ರ ಸಂಬಂಧ. ಇಲ್ಲಿ ನೋಡ್ರಿ ಇಲ್ಲೇ ಪ್ಲಾಟ್ಫಾರ್ಮ್ ನಂಬರ್ 2 ಈಗ ಶೆಂಟಿಂಗ್ ಆಗತೈತಿ. ಹಜರತ್ ನಿಜಾಮುದ್ದೀನಿಂದ ಮುಂಬೈ ಸೆಂಟ್ರಲ್ಗೆ ಹೋಗುವಂಥ ಆಗಸ್ಟ್ ಕ್ರಾಂತಿ ರಾಜಧಾನಿ ಎಕ್ಸ್ಪ್ರೆಸ್. ನಾನು ಇದ್ರೊಳಗೆ ಟಿಕೆಟ್ ಆಗಿತ್ತು ರೀ ಸೆಕೆಂಡ್ AC ಒಳಗೆ. ಯಾಕಂದ್ರೆ ನಮ್ಮ ಟಿಕೆಟ್ ಅಷ್ಟೇನು ಕನ್ಫರ್ಮ್ ಇರಲಿಲ್ಲ ಮತ್ತು ಲಾಸ್ಟ್ ಮೂಮೆಂಟಿಗೆ ಏನೋ ಆಗಿ ಟಿಕೆಟ್ ಕನ್ಫರ್ಮ್ ಆತ. ಬರೀ ಈಗ ಹೋಗೋಣಂತ ಹೋಗಿ ಎಲ್ಲ ನಿಮ್ಗೆ ಸ್ಟೋರಿ ಹೇಳ್ತೀನಿ. ಮತ್ತು ನಮ್ದು ಇದು ಫುಲ್ ಜರ್ನಿ ರಾಜಧಾನಿ ಒಳಗೆ ಇರಂಗಿಲ್ಲ ರೀ. ನಾವು ರಾಜಧಾನಿ ತೊಗೊಂಡು ಹುಬ್ಳಿಗೆ ಹೆಂಗೆ ಹೋಗೋದು ಅಂತೇಳಿ ನೋಡೋದಂತ. ಬರ್ರಿ ಹೋಗೋಣಂತ. ಈಗ ಪ್ಲಾಟ್ಫಾರ್ಮ್ ನಂಬರ್ 5ರಿಂದ ನಮ್ಮ ಟ್ರೈನ್ ಹೋಗ್ಬೋದಾ ಮೇ ಬಿ ಎಂಟ್ರ್ ಆಗಂಬರಿ. ಮೊದಲು ಟೈಮ್ ಭಾಳ ಕಡಿಮೆ ಐತಿ, ಅರ್ಧ ತಾಸು ಐತೆ ಬಿಡ್ರಿ. ಬಟ್ ಮೊದಲ ಹೋಗಿ ಎಲ್ಲ ಸೀಟ್ ಗೀಟ್ ಎಲ್ಲ ಕುಂತ್ಕೊಂಡು ಮುಂದೆ ಬಿಡೋ ಇದು ಕಂಟಿನ್ಯೂ ಮಾಡೋದಂತ. ನೋಡ್ರಿ ಇಲ್ಲೇ ಕಿಂಗ್ ರಾಜಧಾನಿ 5ನೇ ಪ್ಲಾಟ್ಫಾರ್ಮ್ ನಿಂತೈತಿ. ಈಗ ನಾವು ಹೇಳೋದಲ್ಲೇ B1 ಐತೆ. ನಮ್ಮ ಕೋಚ್ ಬಂದ್ಬಿಟ್ಟು B9 ಮಟ್ಟ ನಡ್ಕೊಂತ ಹೋಗ್ಬೇಕು. ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ ಹೇಳ್ದಂಗೆ ಥರ್ಡ್ AC ಒಳಗೆ. ಗ್ರ್ಯಾಂಡ್ ರ್ಯಾಂಕ್ ಇದನ್ನು ಓಟೆ ಕೊಡ್ತೀವ್ರಿ ನಾವು. ಇನ್ನೊಂದು ಸ್ಟೇಷನ್ ಆದ್ಮೇಲೆ ಭಾಳ ಜಲ್ದಿ ಓಟೆ ಕೊಡ್ತೀವಿ. ಯಾಕಂದ್ರೆ ಕಿಂಗ್ ರಾಜಧಾನಿ ಒಳಗೆ ನಮ್ಮ ಜರ್ನಿ ಆಗೋದೈತಿ. ಬರ್ರಿ ಈಗ ನಮ್ಮ ಥರ್ಡ್ AC ಇದೆ ಇಂಟೀರಿಯರ್ಸ್ ನೋಡೋಣ ಅಂತ. ನಮ್ಮ ಜೊತೆ ನೀವು ಈ ಟ್ರೈನ್ ಒಳಗೆ ಹೇಳ್ದಂಗೆ ಫಸ್ಟ್ ಕ್ಲಾಸ್ AC ಒಳಗೆ ಜರ್ನಿ ಮಾಡೇರಿ ಎಂಡ್ ಟು ಎಂಡ್. ಅಂದರೆ ನಿಜಾಮುದ್ದೀನಿಂದ ನಮ್ಮ CSMT ಮಠ. ಈಗ ಇಲ್ಲೆಲ್ಲ ಬೆಡ್ಡಿಂಗ್ ಇದ್ದು ಇಟ್ಟರೆ ಎಂಟ್ರಿ ಆದ ಕೊಡ್ತಾನೆ ನಿಮಗೆ. 3x3 ಕಾಂಬಿನೇಷನ್ ಇರುತ್ತೆ. ಸೈಡ್ ಲೋವರ್ ಸೈಡ್ ಅಪ್ಪರ್ ಎಲ್ಲರೂ ಟ್ರಾವೆಲ್ ಮಾಡತ್ತೀವಿ ರೀ.
ಮತ್ತು ಇವತ್ತು ದೊಡ್ಡ ಸ್ಪೆಷಲ್ ಡೇ ರೀ. ಯಾಕಂದ್ರೆ ನಮ್ಮ ಇನ್ಸ್ಪಿರೇಷನ್ ಆದಂಥ ಮೋ ಇನ್ಸೈಡ್ ಇಟ್ ಜೊತೆ ನಾವು ಟ್ರಾವೆಲ್ ಮಾಡತ್ತೀವಿ. ಮತ್ತು ಇನ್ನೊಂದು ಇನ್ಸ್ಪಿರೇಷನ್ ಆದಂಥ ಇಂಡಿಯನ್ ರೈಲ್ವೇಸ್ ಫ್ಯಾನ್ ಕ್ಲಬ್ ಬೈ ಸತ್ಯ ಅವರು ಬಯಾರ ಜೊತೆ ನಾವು ಒಂದು 6 ತಿಂಗಳಿಂದಂತೂ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟಿವಿ. ಬಟ್ ನಂದು ಮೇನ್ ಇನ್ಸ್ಪಿರೇಷನ್ ಆದಂಥ ಮೋ ಇನ್ಸೈಡ್ ಇಟ್ ಅವ್ರ ಜೊತೆ ಇವತ್ತು ನಾವು ಜರ್ನಿ ಮಾಡತ್ತೀವಿ. ಎಂಡ್ ಟು ಎಂಡ್ ನಮ್ಮ ಜರ್ನಿ ಒಳಗೆ ಅವರು ಇರ್ತಾರೆ. ಭಾಳ ಖುಷಿ ಆಗತ್ತೆ. ಯಾಕಂದ್ರೆ ನೀವು ಇಲ್ಲಿಲ್ಲಾಂದ್ರೆ ಇದೆಲ್ಲ ಸಾಧ್ಯ ಆಗ್ತಿರಲಿಲ್ಲ. ಅವ್ರನ್ನೂ ತೋರಿಸ್ತಾನಂತ ಜರ್ನಿ ಒಳಗೆ. ಅವ್ರ ವೈಫ್ ಆದಂಥ ಲವ್ಲಿ ಬಾಬಿ ನೀವು ನೋಡಿರ್ತೀರಿ ವಿಡಿಯೋದಾಗ. ಈಗ ಎಂಟ್ರಿ ಒಳಗೆ ನಾನು ನಿಮ್ಗೆ ತೋರಿಸಿದೆ. ಈಗ ಅವ್ರನ್ನ ಜೊತೆ ನೀವು ಭೇಟಿ ಮಾಡಿಸಿ ನಿಮ್ಗೆ ಮಾತಾಡಂತ ನಂಗೆ ಭಾಳ ಖುಷಿ ಆಗುತ್ತೆ. ಅದನ್ನು ನಾನು ಈ ಲೆವೆಲಿಗೆ ತಲುಪಾಕ ನೀವು ಎಲ್ಲ ಕಾರಣ ನಂದು ಚಾನಲ್ ಹೆಸರು ನೋಡ್ರಿ ನೀವು RCD ಇನ್ಸೈಡ್ ಇಟ್ ಅಂತ ಐತಿ. ಅದನ್ನು ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದ ಮೋ ಇನ್ಸೈಡ್ ಇಟ್ಟಿಂದ. ಮೋಹಿತ್ ಭಯ್ಯ ಬೆಂಗಾಲಿಂದ ಅವರು ಮಸ್ತ್ ಟ್ರೈನ್ ವ್ಲಾಗ್ಸ್ ಮತ್ತು ಫುಡ್ ವ್ಲಾಗ್ಸ್ ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡ್ತಿದ್ರು ಅವರು. ಈಗ ಅವರು ಕಂಟಿನ್ಯೂಸ್ಲಿ ಇದು ಬೈಕ್ಲಿ ವ್ಲಾಗ್ಸ್ ಏನೋ ಹಾಕತ್ತಾರ. ನೀವು ನೋಡ್ರಿ ಅವ್ರದ್ದು. ಅವರಿಂದ ನಾನು ಇನ್ಸ್ಪಿರೇಷನ್ ಆಗಿದ್ದೆ. ಟ್ರೈನಿದ್ದು ನನಗೆ ಮೊದಲಿಂದ ಭಾಳ ಆಸೆ ಇತ್ತು. ಬಟ್ ಲಾಗಿಂಗ್ ಮಾಡ್ಬೇಕಂತೇಳಿ ಭಾಳ ಇನ್ಸ್ಪಿರೇಷನ್ ಬಂದಿದ್ದ ಅವ್ರನ್ನ. ಯಾಕಂದ್ರೆ ಅವ್ರು ಯಾವ ಲೆವೆಲ್ದಾಗಿದ್ರಲ್ಲ ಅಲ್ಲಿಂದ ಅವ್ರು ಈ ಲೆವೆಲಿಗೆ ಬರೋಕ್ಕೆ ಭಾಳ ಶ್ರಮ ಪಟ್ರೆ. ನೀವು ಅವ್ರದ್ದು ಹೋಗಿ ಚಾನಲ್ ನೋಡಿರಿ. ಓಲ್ಡೇ ಸ್ಟುಡಿಯೋದಿಂದ ನೋಡ್ಕೊಂಬರ್ರಿ. ಅವ್ರು ಯಾವುದೋ ಒಂದು ಸಣ್ಣ ಏರಿಯಾದಾಗಿದ್ರು, ಎಲ್ಲಂದ್ರೆ ಕೋಲ್ಕತ್ತಾದಾಗ. ಅಲ್ಲಿಂದ ದೊಡ್ಡ ಸ್ವಂತ ಅಪಾರ್ಟ್ಮೆಂಟ್ ಖರೀದಿ ಮಾಡಿ ಈಗ ದೊಡ್ಡ ಒಂದು ಲೆವೆಲಿಗೆ ಶ್ರೀಮಂತರು ಅದಾರ ರೀ. ಆ ಲೆವೆಲಿಗೆ ಅವ್ರು ಸ್ವಂತ ಇದ್ರ ಮೇಲೆ ಬೆಳೆದಾರಲ್ಲ ಅದ ಇನ್ಸ್ಪಿರೇಷನ್ ಮೇಲೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿ ನೋಡ್ರಿ ಇವತ್ತು ನಮ್ಮ ಜೊತೆ ಅದಾರ ಸತ್ಯ ಭಯ್ಯ, ಮೋಹಿತ್ ಭಯ್ಯ. ಹೇಳಿದ್ದೆ ಅಲ್ಲ ನಿಮ್ಗೆ. ಥ್ಯಾಂಕ್ ಯು ಭಯ್ಯ, ಆಪರ್ಚುನಿಟಿ ದೇಲಕ್ಕಿಲ್ಲ. ಹಿಮಾಂಶು ಭಯ್ಯ ಅದಾರ ಮತ್ತು ಮಲಾರ್ ಭಯ್ಯ ಎಲ್ಲರೂ ಅದಾರ. ಆಮೇಲೆ ತೋರಿಸ್ತೀನಿ ಬರ್ರಿ. ಈಗ ಡಿಪಾರ್ಚರ್ ನೋಡೋಣ ನಾವು. ಇಲ್ಲಿ ನೋಡ್ರಿಲ್ಲ ಪಶ್ಚಿಮ ಎಕ್ಸ್ಪ್ರೆಸ್ ಮೇನ್ ಲೈನಿಂದ ಸ್ಕಿಪ್ ಬಿಡಾತೈತಿ. ನಾವು ಇದನ್ನ ಇನ್ನೂ ಎಷ್ಟೋ ಕ್ಷಣಗಳೊಳಗೆ ಓಟೆ ಕೊಟ್ಟಿದ್ದೇವೆ. ಪಶ್ಚಿಮ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಮೃತ್ಸರ ಮುಂಬೈ ಸೆಂಟ್ರಲ್. ಇದೇನು CR ರಾಜಧಾನಿ ಐತಲ್ರಿ, ಇದ್ರದ್ದು ಭಾಳ ಅಂದ್ರೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಲ್ ಥಿಂಗ್ ಏನಪ್ಪ ಅಂದ್ರೆ ಇದು 2 ಸೈಡು ಇಂಜಿನ್ ಇರ್ತಾವ್ರಿ. ಅಂದ್ರೆ ಫುಲ್ ರಾಜಧಾನಿ. ಇದು ಏನು ಹೋಗುತ್ತಲ್ಲ ಇದ್ರೊಳಗೆ ಇಗತ್ಪುರಿ ಘಾಟ್ ಸೆಕ್ಷನ್ ಒಳಗೆ ಅಲ್ಲಿ ಇದಕ್ಕೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡೋಕೆ ಟೈಮ್ ಜಾಸ್ತಿ ಹೋಗತ್ತೆ ಅಂತೇಳಿ ಇದಕ್ಕೆ ಎಂಡ್ ಟು ಎಂಡ್ ಪುಷ್ ಮಾಡೋಕೆ ಒಂದು ಲೊಕೊಮೋಟಿವ್ ಹಿಂದೆ ಹಾಕಿರ್ತಾರೆ. ಅದಕ್ಕೆ ಇದು ಭಾಳ ಸ್ಪೆಷಲ್ ಆಗುತ್ತೆ. ಸೆಂಟ್ರಲ್ ರೈಲ್ವೇಸ್ ಕಿಂಗ್ CR ರಾಜಧಾನಿ. ಎಲ್ಲರೂ ಡೋರಿಗೆ ಅದಾರ ರೀ, ಯಾರ ಒಳಗಿರ್ಬೇಕಲ್ಲ ಅದಕ್ಕೆ ನಾನು ಅದೀನಿ. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದ್ರೆ ನಾವು ಏನಿಲ್ಲ ಅಂದ್ರೆ ಒಂದು 7 ರಿಂದ 8 ಮಂದಿ ಲಾಗರ್ಸ್ ಇದೀವಿ. ಎಲ್ಲರೂ ಹೋಗಿ ವಿಡಿಯೋ ಮಾಡತ್ತಾರೆ ಸರಿ ಅನ್ಸಂಗಿಲ್ಲ ಅಂತೇಳಿ ನಾವು ಒಳಗೆ ಬಂದು ಕುಂತು ನಿಮಗೆ ಡಿಪಾರ್ಚರ್ ತೋರ್ಸತ್ತೇನೆ ರೀ. ಬಟ್ ಏನೂ ಇಲ್ಲ, ಈಗ ನಾವು ಡಿಪಾರ್ಟ್ ಆದ್ವಿ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ. ಇಲ್ಲಿ ನೋಡ್ರಿ ಈಗ ನಾವು ತುಗ್ಲಕಾಬಾದ್ ಒಳಗೆ ಓವರ್ಟೇಕ್ ಮಾಡತ್ತೀವಿ. ಅಮೃತ್ಸರಿಂದ ಮುಂಬೈ ಸೆಂಟ್ರಲ್ಗೆ ಹೋಗುವಂಥ ಪಶ್ಚಿಮ ಎಕ್ಸ್ಪ್ರೆಸ್ನ ನಾನು ನಿಮ್ಗೆ ಹೇಳಿದ್ದೆ ಅಲ್ರಿ ಇದನ್ನು ಓವರ್ಟೇಕ್ ಮಾಡ್ತೀವಿ ಅಂತ. ನೋಡ್ರಿ 1:30 ಒಳಗೆ ಈಗ ನಾವು ಸ್ಕಿಪ್ ಮಾಡತ್ತೇವಿ ಫರೀದಾಬಾದ್ ನ್ಯೂ ಟೌನ್ನ. ನನಗೆ ಅನ್ಸೋ ಮಟ್ಟಿಗೆ ಇಲ್ಲಿ ನಾವು ತೆಲಂಗಾಣ ಎಕ್ಸ್ಪ್ರೆಸ್ಸನ್ನು ಓವರ್ಟೇಕ್ ಮಾಡತ್ತೀವಿ ರೀ. ಬಟ್ ಅದು ನಮಗೆ ಕಾಣತ್ತಿಲ್ಲ. ಈಗ ಇದು ಟ್ರೈನ್ ಐತಲ್ರಿ, ಇದು ಬಾಜು ಇದಾದ್ಮೇಲೆ ಕಾಣ್ಬೋದು. ನೋಡೋಣ ಕಾಣತ್ತೆ. ಹಾಂ ಅಲ್ಲೈತೆ ನೋಡ್ರಿ, ಆಚೆ ಕಡೆ ಸೈಡ್ ಏನು ನಿಂತತ್ತಲ್ಲ ತಡ್ರಿ ಕಾಣ್ತಾ. ಇದ ನೋಡ್ರಿ ನಮ್ಮ ತೆಲಂಗಾಣ ಎಕ್ಸ್ಪ್ರೆಸ್. ನಾವೀಗ ಅದೇವ್ರಿ ಬಲ್ಲಬ್ಗಢ ಒಳಗೆ. ನಮ್ಮ ಮುಂದೆ ಏನು GT ಎಕ್ಸ್ಪ್ರೆಸ್ ಹೊಂಟತ್ತಲ್ಲ ಅದನ್ನ ನಮ್ಮನ್ನು ಸ್ಟಾಪ್ ಮಾಡ್ಕೊಂತ ಹೊಂಟ್ರಿ. ಅದ್ರ ಸಂಬಂಧ CR ರಾಜಧಾನಿ ಹೆಂಗೆ ಆತಂದ್ರೆ ನಮ್ಮ ಫಸ್ಟ್ AC ಒಳಗೆ ಮಾಡ್ಕೊಂಡು ಫುಲ್ ಹೈಪ್ ಒಳಗೆ ಹೊಂಟಿತ್ತು. ಈಗ ನೀವು ಒಂದು ಯೋಚನೆ ಮಾಡಿರಿ, ಅದ್ರೊಳಗೆ ಹೋಗಿ ನೋಡ್ಕೊಂಬರ್ರಿ. ತೆಲಂಗಾಣ ಎಕ್ಸ್ಪ್ರೆಸ್ ನಮಗೆ ಮುಂದೆ ಹೊಂಟಿದ್ದು ಅಳಿಸ್ಕೊಂತ ಹೊಂಟಿತ್ತು. ಬಟ್ ಈಗ ನಾವು ತೆಲಂಗಾಣ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡ್ಕೊಂಡು ಬಂದೀವಿ. ನಮ್ಮನ್ನ ಈಗ GT ಎಕ್ಸ್ಪ್ರೆಸ್ ಅಳಿಸ್ತೈತಿ. ನಂದು ಇನ್ನೊಂದು ಫೋನದ್ದು ಚಾರ್ಜ್ ಇಲ್ಲರಿ, ಸ್ವಿಚ್ ಆಫ್ ಆಗೈತೆ. ಇಲ್ಲಾಂದ್ರೆ ನಾನು ನಿಮ್ಗೆ ಕರೆಕ್ಟ್ ತೋರಿಸ್ತಿದ್ದೆ. ನಮ್ಮ ಮುಂದೆ GT ಎಕ್ಸ್ಪ್ರೆಸ್ ಹೊಂಟದೆ. ಇಲ್ಲಿ ಹಿಂಗೆ ಕುಂತೇವಿ. ಭಯ ಅದು ಹೊರಗೆ ಹೋಗ್ಯಾರ. ಮೋಹಿತ್ ಭಯ ಮತ್ತು ಬಾವಿ ರೆಸ್ಟ್ ಮಾಡತ್ತಾರ ನೋಡ್ರಿ.
ಇಲ್ಲಿ ನೋಡ್ರಿ ನಾವು ಓವರ್ಟೇಕ್ ಮಾಡತ್ತೀವಿ ಗ್ರ್ಯಾಂಡ್ ಟ್ರಂಕ್ ಎಕ್ಸ್ಪ್ರೆಸ್ನ. ಇದು ಹೋಗುತ್ತೆ ನ್ಯೂ ಡೆಲ್ಲಿಯಿಂದ MGR ಚೆನ್ನೈ ಸೆಂಟ್ರಲ್ ಮಠ. ಗೋವಾ ಎಕ್ಸ್ಪ್ರೆಸ್ ಐತಿ 12,770 ನಿಜಾಮುದ್ದೀನಿಂದ ವಾಸ್ಕೋ ಡಿ ಗಾಮ ಹೋಗ್ತಾರೆ. ನಮ್ದು ಸೌತ್ ವೆಸ್ಟರ್ನ್ ರೈಲ್ವೆ ಟ್ರೈನ್ ಇರೋದ ಅದನ್ನ ಈ ಟ್ರೈನ್ ಓಟೆ ಹೊಡೆಯುತ್ತ ಎಲ್ಲಿ ಹೊಡೆಯೋದು ನೋಡೋಣ ಅಂತ ಕಂಟಿನ್ಯೂ 130 ಸ್ಪೀಡ್ ಇಲ್ಲಿ ನೋಡ್ಕೋಬೋದು. ನೀವು ಸೌಂಡ್ ಕೇಳ್ಕೊಬೋದು. ಮತ್ತು ನಾನು ಫಸ್ಟ್ ಟೈಮ್ ಯಾವುದೋ ಒಂದು ರಾಜಧಾನಿಗೆ ಥರ್ಡ್ AC ಅಥವಾ ಸೆಕೆಂಡ್ AC ಯಾವುದೋ ಒಂದು ಫಸ್ಟ್ AC ಬಿಟ್ಟು ಯಾವುದೋ ಒಂದು ಲೋವರ್ ಕ್ಲಾಸ್ ಹೋಗಿ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ನಾನು ಇದೇ ಟೈಮು ನಾನು ಟೋಟಲಿಗೆ 2 ರಾಜಧಾನಿ ಜರ್ನಿ ನಿಮ್ಗೆ ತೋರಿಸ್ತೀನಿ. 2 ಫಸ್ಟ್ AC ಇಂದ. ಬಟ್ ಈ ರಾಜಧಾನಿ ಜರ್ನಿ ನಾನು ನಿಮ್ಗೆ ತೋರಿಸ್ತೀನಿ ರೀ ಥರ್ಡ್ AC. ಇದೇನಿದು ನಮ್ಮ ಬಾಜು ಹೋಗೋ ಟ್ರೈನ್ ಓವರ್ಟೇಕ್ ಮಾಡತ್ತಲ್ರಿ. ಇದು ಯಾವುದಪ್ಪ ಅಂದ್ರೆ ಇದು ನಿಜಾಮುದ್ದೀನಿಂದ ಬಾಂದ್ರಾ ಟರ್ಮಿನಸ್ ಅಂದ್ರೆ ಮುಂಬೈಗೆ ಹೋಗುವಂಥ ಗರೀಬ್ ರಥ್ ಎಕ್ಸ್ಪ್ರೆಸ್ ರೀ. ಇದೀಗ ಮಥುರಾ ಲೈನಿಂದ ಕೋಟಾ ಲೈನ್ ತೊಗೊಂಡು ಮುಂದೆ ಹೋಗುತ್ತೆ. ನಾವೀಗ ಮಥುರಾ ಲೈನಿಂದ ಆಗ್ರಾ ಲೈನ್ ತೊಗೋತೀವಿ. ಮಥುರಾ ಒಳಗೆ ಏನು ನೋಡ್ರಲ್ಲ ಅದು ಬಂದ್ಬಿಟ್ಟು ನಿಜಾಮುದ್ದೀನಿಂದ ಬಾಂದ್ರಾಗ ಹೋಗುವಂಥ ಗರೀಬ್ ರಥ್ ಎಕ್ಸ್ಪ್ರೆಸ್. ಓಟೆಗೆ ಒಂದು ಹೊಡೆದಿವಿ. ಈವ್ನಿಂಗ್ ಸ್ನ್ಯಾಕ್ಸ್ ಮೊದಲು ಬಂದಿದ್ದೆ, ಬಟ್ ಮಥುರಾ ಆದ್ಮೇಲೆ ತಿನ್ನೋಣಂತ ಇಟ್ಟಿದ್ದೀವಿ. ಈವ್ನಿಂಗ್ ಸ್ನ್ಯಾಕ್ಸ್ ಒಳಗೆ ಏನೇನೈತೆ ಅಂದ್ರೆ ಸಮೋಸ, ಇದು ಬೇಲ್ಪುರಿ ಮತ್ತು ಸ್ಯಾಂಡ್ವಿಚ್, ಚಾಯ್ ಮಾಡ್ಕೊಳ್ಳೋಕೆ ಚಾಯ್ ಮತ್ತು ಇದೊಂದು ಪತಿ ಸಾರಿ. 3 AC ಒಳಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ಇದು ಸಿಗುತ್ತೆ. ಫಸ್ಟ್ AC ಒಳಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ನಿಮಗೂ ಇದು ಸಿಗುತ್ತೆ. ಬಟ್ ಅಲ್ಲಿ ಕಚೋರಿ ಗಿಚೋರಿ ಮತ್ತು ಮಾಡಿದಂಥ ಚಾಯ್ ಇರುತ್ತೆ ಅಂದ್ರೆ ಪ್ಯಾಂಟ್ರಿ ಒಳಗೆ. ನೋಡ್ರಿ ಈ ಟ್ರೈನ್ ಒಳಗೆ ಪ್ರತಿಯೊಂದು ಬೋಗಿ ಮೇಲೂ ಸೆಂಟ್ರಲ್ ರೈಲ್ವೆ ವೆಲ್ಕಮ್ ಅಂತ ಎಷ್ಟು ಮಸ್ತ್ ಡಿಸೈನ್ ಎಲ್ಲ ಮಾಡ್ರೆ. ನೋಡ್ರಿ ಆಗ್ರಾಕ್ ಬಂದ್ರೆ ಅಂದ್ರೆ ಪೇಟ ಪೇಟ ಅಂತ ಸೌಂಡ್ ಬರೋದದ. ಯಾಕಂದ್ರೆ ಆಗ್ರಾ ಫೇಮಸ್ ಐತ್ರಿ. ಆಗ್ರಾ ಪೇಟ ಆಗ್ಯಾನ
ನಮ್ಮ ಸೆಂಟ್ರಲ್ ರೈಲ್ವೇಸ್ ಕಿಂಗ್ ಸಿ ಆರ್ ರಾಜಧಾನಿ ಈಗ ಎಂಟ್ರ್ ಆಗೈತ್ರಿ. ಆಗ್ರಾ ಕ್ಯಾಂಟ್ ರೈಲ್ವೆ ಸ್ಟೇಷನಿಗೆ ಬರೋ ಟೈಮಿಂಗ್ ಇತ್ತು 6:45 ಬಂದೇವಿ. ಎಷ್ಟಕ್ಕೆ ಅಂತೇಳಿ ತೋರಿಸ್ತಂತ ರೈಲ್ವೆ ಸ್ಟೇಷನಾಗ ಎಲ್ಲೋ ಇತ್ತು ಟೈಮಿಂಗ್, ಹೇಗೆ ಎಲ್ಲೂ ಕಾಣುವದ್ರಿ, ಆಮೇಲೆ ತೋರಿಸ್ತೀನಿ. ತಡ್ರಿ ತೋರಿಸ್ತಾನೆ ನೋಡ್ರಿ. ಬಂದೇವಿ 7:10 ಡಿಲೇ ಆತ. ಎಷ್ಟು ಹೇಳ್ರಿ 10 ಅಲ್ಲಿ 15 25 ನಿಮಿಷ ಡಿಲೇ, 2 ನಿಮಿಷ ಡಿಲೇ ಆಗಿ ಬಂದೇವು ನಾವು. ಸಾರಿ 2 ನಿಮಿಷ ಇಲ್ಲಿ ಸ್ಟಾಪ್ ಇರೋದೈತೆ. ಮತ್ತು ರಾಜಧಾನಿದ ಫಸ್ಟ್ ಆಫಿಷಿಯಲ್ ಸ್ಟಾಪ್ ಇದೆ ರೀ, ನಿಜಾಮುದ್ದೀನ್ ಬಿಟ್ಟಿಂದ ಫಸ್ಟ್ ಆಫಿಷಿಯಲ್ ಸ್ಟಾಪ್ ಇದೆ. ಕಂಟಿನ್ಯೂಸ್ ಎಲ್ಲರೂ ಲಾಗ್ ಮಾಡತ್ತೀವಿ. ನಂದು ಇಯರ್ಫೋನ್ ನಮ್ಮ ಜೊತೆ ಟ್ರಾವೆಲ್ ಮಾಡುವಂಥ ಅನಿರುದ್ಧ ಬ್ಯಾಗ್ ಕೊಟ್ಟೀನಿ, ಅದರ ಸಂಬಂಧ ನಾನು ಬ್ಯಾಗ್ ಒಳಗೆ ಮಾಡತ್ತೇನೆ ರೀ. ಮತ್ತು ಮಾತಾಡ್ಬೇಕಂದ್ರೆ ನಾನು ನಿಮ್ಗೆ ಔಟ್ರದಾಗ ತೋರಿಸಿದೆ, ಆಗ್ರಾ ಫೇಮಸ್ ಐತಿ, ಅದ್ರದ್ದು ಪೇಟಾಗ ನೀವು ಏನಾರ ಬಂದ್ರಂದ್ರೆ ಇಲ್ಲೇ ಆಗ್ರಾದ ಪೇಟ ಗಿಟ ತೊಗೋಬೋದು. ಬಟ್ ಸ್ಟೇಷನದ ಏನಾರ ಫುಡ್ ಖರೀದಿ ಮಾಡತ್ತಿದ್ರಿ ಅಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇಲ್ಲೇ ಭಾಳ ಒಂದು ಟೈಪ್ ನಿಮ್ಗೆ ಊಟ ಸರಿ ಹತ್ತಂಗಿಲ್ಲ, ಮತ್ತು ನೀವು ಆರೋಗ್ಯ ಕೆಡಿಸ್ಕೊಳ್ಳೋದ್ರಾಗೂ ಇರುತ್ತೆ. आगरा का पेठा जरूर ट्राई करो, बहुत फेमस है यहाँ पे. ಜरूರ್ ಭಯ, ನಾನು ಅದನ್ನೇ ಹೇಳತ್ತಿದ್ದೆ ನೋಡ್ರಿ, ಭಯಾನು ಅದನ್ನೇ ಹೇಳಿರ ಆಗ್ರಾದ ಪೇಟ ಟ್ರೈ ಮಾಡಂತ ಹೇಳಿ. ಅದಕ್ಕೆ ನೋಡೋಣ ಅಂತ ಭಯ ಅದು ತರ್ತಾರೆ, ನಾವು ತರಬೇಕು. ಈಗ ಪಾನ್ ಪೇಟ ಅದು ಎಲ್ಲ ನಾವು ತಿಂದಿದ್ವಿ ಮಾಲ್ವಾ ಸೂಪರ್ ಫಾಸ್ಟ್ದಾಗ್ದು ಅನ್ಸುತ್ತೆ. ಇಲ್ಲಿ ನೋಡ್ರಿ ಇಲ್ಲೇ ಪೇಟದ ಇಷ್ಟೆಲ್ಲ ಆಪ್ಷನ್ ಐತಿ. ನಾವು ಪೇಟ ತೊಗೊಂಬಂದೆ, ಪೇಮೆಂಟ್ ಗಿಮೆಂಟ್ ಎಲ್ಲ ಮಾಡಿ ನಮ್ಮ ಟ್ರೈನ್ ಡಿಪಾರ್ಟ್ ಆತೀಗ. ಇಲ್ಲಿ ನೋಡ್ರಿ ಪೇಟ ತೊಗೊಂಬಂದೆ, ಇದನ್ನು ನಾವು ಟ್ರೈ ಮಾಡಿದ್ವಿ, ಅದಕ್ಕೆ ಈ ಫ್ಲೇವರ್ ತೊಗೊಂಬಂದೆ. ನೋಡೋಣ ಹೆಂಗಿರುತ್ತೆ. ಪಾನ್ ಪೇಟ ತಿನ್ನೋದಿತ್ತು ನನಗೆ, ಬಟ್ ಪಾನ್ ಪೇಟ ಸಿಗ್ಲಿಲ್ಲ. ಇಲ್ಲಿ ನೋಡ್ರಿ ಇಲ್ಲೇ ಸತ್ಯಾಭಯ ತೊಗೊಂಬಂದ್ರ ಪಾನ್ ಪೇಟ ಹುಡುಕ್ಯಾಡೆ. ನಾವು ತೊಗೊಂಬಂದಿದ್ವಿ ಅಂಗೋರಿ. ವೈಟ್ ವಾಲ ಕೌನ್ सा था वो? पेटा ವೈಟ್ ವಾಲ ಪೇಟ, उसका नाम नहीं है, ವೈಟ್ ಪೇಟ. ಅದು ನಾ ಏನು ತಂದಿಲ್ಲ, ಅದು ಅಂಗೂರಿ. ಇದು ಪಾನ್ ಪೇಟ, ಇದು ವೈಟ್ ಪೇಟ. ಇದು ನಂಗೆ ಭಾಳ ಫೇವ್ರೇಟ್ ರೀ. ಅರೆ ಬೈ तुम कौन सा गए, तुम्हारे फेवरेट कौन सा है? पान पेठा ऑब्वियसली. ನೋಡ್ರಿ ಇವ್ರಿಗೆ ಫುಲ್ ಪಾನ್ ಪೇಟ ಇಷ್ಟ. ನೋಡ್ರಿ ನೀವು. तुम थे ना साथ में? हाँ, हमने खाया था, याद है? हम खाए थे ना भाई, एक नंबर था. मेरा फेवरेट. ये भी अच्छा होता है, अंगूरी भी अच्छा होता है. ಇಲ್ಲಿ ನೋಡ್ರಿ ಕ್ವಾಂಟಿಟಿ ಎದ್ರದ್ದು ಉಳ್ದೈತೆ ಜಾಸ್ತಿ ಅಂತೇಳಿ ನಿಮ್ಗೆ ಇದ್ರ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ ಯಾವ್ದು ಕ್ವಾಂಟಿಟಿ ಜಾಸ್ತಿ ಉಳ್ದೈತಿ ನೀವು ನೋಡ್ರಿ. ಇದು ಕಮ್ಮಿ ಉಳ್ದೈತಿಲ್ರಿ, ಇದೇ ಎಲ್ಲರಿಗೂ ಇಷ್ಟ ಆಗೈತೆ ಅಂದಂಗದ. ಎಲ್ಲರೂ ತಿಂದ ಅವ್ರದವ್ರ ಚಾನಲ್ಗೆ ರಿವ್ಯೂ ಕೊಡೋದಾರ. ಎಲ್ಲರಿಗೂ ಪ್ರತಿಯೊಂದು ಸತಾನು ಕೇಳ್ಕೊಳಕ್ ಆಗಂಗಿಲ್ಲ. ಹಿಂಗೆ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಇದು ಕಂಟಿನ್ಯೂ ಮಾಡೋದು. ವಿಡಿಯೋ ರ್ಯಾಂಪೇಜ್ ಸ್ಪೀಡ್ ಒಳಗೆ ನಮ್ಮನ್ನು ಕ್ರಾಸ್ ಮಾಡಕ್ಕೆ ಬರತ್ತೈತ್ರಿ. ಈಗ ಖಜರಾವು ಇಂದ ಹಜರತ್ ನಿಜಾಮುದ್ದೀನ್ಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್. ಶ್ರೀಧಾಮ್ ಸೂಪರ್ ಫಾಸ್ಟ್. ಇಲ್ಲಿ ನೋಡ್ರಿ ಇಲ್ಲೇ ಗ್ವಾಲಿಯರ್ ಎಂಟ್ರ್ ಇದೀವಿ. ಅರಾವೆಲ್ ತೊಗೋಬೇಕಂದ್ರೆ ಫುಲ್ ರಶ್ ಇತ್ತು, ಅದ್ರ ಸಂಬಂಧ ಒಳಗೆ ಕುಂತಿದ್ದೆ. ನಮ್ಮ ಸಿ ಆರ್ ರಾಜಧಾನಿ ಈಗ ಎಂಟ್ರ್ ಆಗೈತ್ರಿ. ಎಲ್ಲಿ ಹೇಳ್ರಿ ಗ್ವಾಲಿಯರ್ ಜಂಕ್ಷನಿಗೆ. ಗ್ವಾಲಿಯರ್ ಬರುತ್ತಾ ಮಧ್ಯಪ್ರದೇಶ ಒಳಗೆ. ಮತ್ತು ನಾವು ಈಗ ನೋಡ್ರಿ ಇಲ್ಲಿ ಗ್ವಾಲಿಯರ್ ಏನು ಎಂಟ್ರ್ ಆಗಿವಲ್ಲ, ನೀವು ನಮ್ದು ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್ ಬ್ಲಾಗ್ ನೋಡಿರ್ಬೋದು. ನಮ್ಮ ಟ್ರೈನು ಇಲ್ಲೇ ಬಂದೈತೆ, ಯಾಕಂದ್ರೆ ನಮ್ದು ಲಾಸ್ಟ್ ಕೋಚ್ ಐತೆ. ಈಗ ನಮ್ಮ ಲಾಸ್ಟ್ ಕೋಚ್ ಐತಿ, ಮತ್ತು 20 ನಿಮಿಷ ಡಿಲೇ ಇದ್ದೇವೆ. ಇಲ್ಲಿ ನೋಡ್ರಿ ಇಲ್ಲೇ ನಮ್ಮ ಅನಿರುದ್ಧ ಭಯ ಲಾಗ್ ಮಾಡತ್ತಾರ. ಇಲ್ಲಿ ದಿವಾದಿದಿ, ಇಲ್ಲಿ ಮಲಾರ್ ಬೈ, ಅಲ್ಲಿ ಅವ್ರು ಮಲಾರ್ ಬೈ ಹಿಂದೆ ಯಾರ ಸತ್ಯಭಾರ ಹಿಂದೆ ಮೋಹಿತ್ ಭಯ. ಕಂಟಿನ್ಯೂಸ್ ಲಾಗ್ ಮಾಡೇ ಮಾಡತ್ತೇವೆ ನಾವು. ಯಾವುದೋ ಟ್ರೈನ್ ಸ್ಕಿಪ್ ಕೊಡಾಕತ್ತೆ ಅತ್ತಾಗಿಂದ. ನಾವು ಡಿಪಾರ್ಟ್ ಆದ್ವಿ ರೀ ಈಗ ಗ್ವಾಲಿಯರ್ ಜಂಕ್ಷನ್. ಇಲ್ಲಿ ನೋಡ್ರಿ ಈಗ ಜಸ್ಟ್ ಸ್ಪೀಡ್ ಎಂತ ಸ್ಪೀಡ್ ಹೊಂಟದ ನಮ್ಮ ಟ್ರೈನ್ ಅಂದ್ರೆ ಡಸ್ಟ್ಬಿನ್ಸ್ ಎಲ್ಲ ಕೆಳಗೆ ಕೂತ್ಬಿಡ್ತು ನೋಡ್ರಿ, ಅಷ್ಟು ಸ್ಪೀಡ್ ಹೊಂಟದ ನಮ್ಮ ಟ್ರೈನ್. ಪುಷ್ಪುಲ್ ಪುಷ್ಪುಲ್ ನೆಕ್ಸ್ಟ್ ಹೇಳಿನಲ್ರಿ ನಾನು ನೆಕ್ಸ್ಟ್ ಟ್ರೈನ್ ಯಾವುದು ಒಳಗೆ ಜರ್ನಿ ಮಾಡತ್ತೇನಂತ. 20,658 ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್. ಅದು ನಮ್ಮ ಮುಂದೆ ಹೊಂಟದೀಗ 20 ಕಿಲೋಮೀಟರ್ ಮುಂದೆ ಐತಿ. ನಾವು ಇನ್ನೇನು ಕೆಲವೇ ಕ್ಷಣಗಳೊಳಗೆ ಆ ನಮ್ಮ ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್ ಓವರ್ಟೇಕ್ ಮಾಡ್ತೀವಿ. ಅದ ಸಿ ಆರ್ ರಾಜಧಾನಿಗೆ ಇರುವಂಥ ಪ್ರಿಯಾರಿಟಿ. ಇಲ್ಲ ನಮ್ಮ ರಾತ್ರಿ ಊಟ ಬಂದೈತಿ, ನಾವು ಯಾವುದೋ ಸ್ಟೇಷನ್ನ ಸ್ಕಿಪ್ ಮಾಡಿಬಿಟ್ಟಿವಿ. ಎ ಸಿ ಒಳಗಿದ್ದೀವಿ ಅಂದ್ರೆ ಆರಾಮ ಅಲ್ಲೇ ತಂದು ಎಲ್ಲ ನೀಡ್ತಿದ್ವಿ ರೀ. ಬಟ್ ನಾವು ಫಸ್ಟ್ ಎ ಸಿ ಒಳಗಿಲ್ಲ, ಅದ್ರ ಸಂಬಂಧ ನಮಗೆಲ್ಲ ಪ್ಯಾಕ್ ಆಗಿ ಬರುತ್ತೆ.
ನೋಡೋಣ ಅಂತ ಏನೇನೈತಿ ಇಲ್ಲಿ ನೋಡ್ರಿಲ್ಲ ದಾಲ್ ಐತಿ ಮತ್ತು ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿಲ್ಲ ನಾವು ಎಕ್ಸ್ಟ್ರಾ ಪೇ ಮಾಡಿ ಇದನ್ನು ರೊಟ್ಟಿ ಮಾಡಿಸ್ಕೊಂಡಿವ್ರಿ ಇಲ್ಲೇ ಇದ್ರೊಳಗೆ ನೀವು ಬೇಕಾದ್ರೆ ಮಾಡಿಸ್ಬೋದು ಫಸ್ಟ್ ಎಸಿಯಿಂದ ಹೇಳಿ ನಿಮ್ಗೆ ಯಾರು ಅಟೆಂಡ್ರ್ ಅದು ಕಾಣ್ತಾರಲ್ಲ ಪ್ಯಾಂಟ್ರಿದವ್ರು ಅವ್ರಿಗೆ ಹೇಳ್ಕೊಬೋದು ಮತ್ತು ಇಲ್ಲೇ ದಾಲ್ ಐತಿ ಮಸ್ತ್ ತಿಕ್ಕನದೈತಿ ಮತ್ತು ಇಲ್ಲೇ ನೀವು ನೋಡ್ಕೋಬೋದು ಪನ್ನೀರದ ಪಲ್ಯ ಐತಿ ಏನಿಲ್ಲ ಅಂದ್ರೆ ಒಂದು 8ರಿಂದ 10 ಪೀಸ್ ಪನ್ನೀರ್ ಅದಾವೆ ಅದ್ರೊಳಗೆ ಇಲ್ಲೇ ಡ್ರೈ ಸಬ್ಜಿ ಐತಿ ಅದ್ರೊಳಗೆ ಏನೇನು ಅದಾವಪ್ಪ ಅಂದ್ರೆ ಆಲೂಗಡ್ಡೆ ಕ್ಯಾರೆಟ್ ಮತ್ತೇನೈತಿ ವಟಾಣಿ ಐತಿ ಮತ್ತು ಇಲ್ಲಿ ಏನೈತ್ರಪ್ಪ ನಮಗೆ ಆನಂದಾದ ದಹಿ ಅಂದ್ರೆ ಮೊಸರು ಐತಿ ಜೀರಾ ರೈಸ್ ಐತಿ ತಿನ್ನಾಕ ಹೆಂಗೈತೆ ಅಂತೇಳಿ ನೋಡೋಣ ನೋಡಂತೂ ಚಲೋ ಅನ್ಸತ್ತೆ ತಿಂದ ಮೇಲೆ ರಿವ್ಯೂ ಬರೋದಲ್ಲ ಟ್ರೈನ್ ಅಂತೂ 1:30 ಅಲ್ಲ 1:30 ಹೋಗಿತ್ತು ನೋಡಿದ್ರಲ್ಲ ನೀವು ನೋಡಂಬರ್ರಿ ಟೇಸ್ಟ್ ಮಾಡಿ ನೀವು ರಿವ್ಯೂ ಹೇಳ್ತಾನಂತ ನಾವು ಇನ್ನೇನೋ ಕೆಲವೇ ಕ್ಷಣಗಳೊಳಗೆ 4ರಿಂದ 5 ಟ್ರೈನ್ ಓವರ್ಟೇಕ್ ಕೊಡ್ತೇವೆ ನೋಡಂಬರ್ರಿ ಪನ್ನೀರ್ ಹೆಂಗೈತೆ ಅಂತಂತೇಳಿ हाँ भाई हाँ भाई टेस्ट मस्त है भैया पर थोड़ा सा नमक ज़्यादा है इसमें ज़्यादा है इसमें कम है मिक्स करके खा सकते मिक्स वेज बना देंगे पनीर के साथ मेन चीज़ क्या दाल बढ़िया है धनिया वगैरह पड़ा है और चावल भी अच्छा लग रहा है साउथ से रुद्र भाई तुम चावल तुम ही बताओ भाई कैसा है टेस्ट करो हाँ भाई ओवरटेक शुरू होने वाले हम लोग सोनगीर पार कर चुके हैं ना तो बैक टू बैक ओवरटेक शुरू होंगे ನಾವು ಸ್ವಲ್ಪ ದಾಲ್ ಹಾಕೊಂಡಿದ್ದೆ ऐसे ब्लॉग बनता है ऐसे राइस मस्त कुकड़े हुए अच्छा है ना अच्छा है मुझे देख के ही लग रहा था बाकी टेस्ट पनीर का मैं भी देख लेता हूँ एक बार दाल के साथ में केवल पनीर की ग्रेवी का कढ़ाई पनीर है बढ़िया शूट कर दो ಕಂಟಿನ್ಯೂ विनोद भाई ಕಂಟಿನ್ಯೂಸ್ ಎಲ್ಲ ವ್ಲಾಗ್ ಮಾಡ್ತೀವಲ್ಲ ಅದಕ್ಕೆ ರಿವ್ಯೂ ಮಸ್ತ್ ಇತ್ತು ಬರೀ ಈಗ ಫಿನಿಶ್ ಮಾಡಿ ಸಿಗೋಣ ಇಲ್ಲಿ ನೋಡ್ರಿ ಇಲ್ಲ ಎಷ್ಟು ಮಸ್ತ್ ಮಂಜಿನ ನಡಕ್ಕೆ ನಾವು ಎಂಟ್ರ್ ಆದೀವಿ ಈಗ ವೀರಾಂಗನ ಲಕ್ಷ್ಮೀಬಾಯಿ ಝಾನ್ಸಿ ಜಂಕ್ಷನ್ ಹೈದರಾಬಾದಿಂದ ನಿಜಾಮುದ್ದೀನ್ಗೆ ಹೋಗುವಂಥ ಯಾವ್ದು ಹೇಳ್ರಿ ದಕ್ಷಿಣ ಸೂಪರ್ ಫಾಸ್ಟ್ ಡಿಪಾರ್ಟ್ ಆತ ಹಜರತ್ ನಿಜಾಮುದ್ದೀನಿಂದ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ಹೋಗುವಂಥ ರಾಜಧಾನಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ ವೀರಂಗನ ಲಕ್ಷ್ಮೀಬಾಯಿ ಝಾನ್ಸಿ ಜಂಕ್ಷನ್ಗೆ 5 ನಿಮಿಷ ಡಿಲೇ ಇದೇವೆ ನಾವು ಕವರ್ ಮಾಡಿದ್ವಿ ಮತ್ತು ನಾ ಏನು ಹೇಳಿದೆಲ್ಲ 5 ಟ್ರೈನ್ ಓಟೋಕೆ ಹೊಡಿತು ಅಂತ 1 ಟ್ರೈನ್ ಅಂತೂ ಆತಿಗೆ ಇನ್ನು 4 ಟ್ರೈನ್ ನಮ್ಮ ಮುಂದೆ ಹೊಂಟಾವೆ ನೋಡೋಣ ಭೋಪಾಲ್ ಒಳಗಂತೂ ಹೊಡೆದ ಹೊಡಿತೀವಿ ಯಾಕಂದ್ರೆ ಭೋಪಾಲ್ ನಮ್ಮ ನೆಕ್ಸ್ಟ್ ಸ್ಟಾಪ್ 12:40 ಮತ್ತು ಮಾತಾಡ್ಬೇಕಂದ್ರೆ कैसा भाई मज़ा आ रहा है मज़ा आ रहा है ठंड थोड़ी कम होगी बट है मतलब ठंड है सही ऐसा नहीं कि एकदम कड़ाके वाली बट 8-10 दिन में बहुत बढ़ जाएगी यहाँ पे फॉग भी आ जाएगा ನೋಡ್ರಿ ಅವ್ರದ್ದು ಗೆಟಪ್ ಹೆಂಗೈತಿ ಫುಲ್ ಹಿಮಾಚಲದ ವೈಬ್ಸ್ ಕೊಡತೈತಿ ನೋಡಿ ಮಸ್ತ್ ಆಗೈತೈತಿ ಬರೀ ನೋಡೋಣ ಅಂತ ನಮ್ದು 5 ನಿಮಿಷ ಇಲ್ಲಿ ಸ್ಟಾಪ್ ಐತಿ ಯಾಕಂದ್ರೆ ಇಲ್ಲೇ ಲೋಕೋ ಪೈಲಟ್ ಗಾಡ ಚೇಂಜ್ ಆಗ್ತಾರೆ ರೀ 35ಕ್ಕೆ ಬಂದೀವಿ 40 ಮಟ ಇರುತ್ತೆ ಟೈಮ್ ನೋಡ್ರಿ 44 ಆತ ಡಿಪಾರ್ಟ್ ಆದ್ವಿ ನಾವು ವೀರಾಂಗನ ಲಕ್ಷ್ಮೀಬಾಯಿ ಜಂಕ್ಷನಿಂದ ನೋಡ್ರಿ ಊಟ ಆದಮೇಲೆ ಡೆಸರ್ಟಿಗೆ ಐಸ್ ಕ್ರೀಮ್ ಕೊಟ್ಟಿದ್ರು ಐಸ್ ಕ್ರೀಮ್ ನೋಡಿ ಅದನ್ನು ನಾನು ತೋರಿಸ್ಲಿಲ್ಲ ಹಂಗೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಇದು ಸೆಂಟ್ರಲ್ ರೈಲ್ವೇಸ್ ರಾಜಧಾನಿ ಆಗಿರೋದ್ರಿಂದ ಅಮೂಲ್ ಮೇಡ್ ಫ್ರಮ್ ಮಿಲ್ಕ್ ಐತಿ ನೋಡ್ಕೊಬೋದು ಈಗ ಓವರ್ಟೇಕ್ ಮಾಡತ್ತೀವ್ರಿ ನಾವು ನಮ್ಮ ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್ನ ನಮ್ಮ ನೆಕ್ಸ್ಟ್ ಜರ್ನಿ ಇದೇ ಟ್ರೈನ್ ಒಳಗೆ ಐತ್ರಿ ನೆನ್ಬಿಟ್ಕೋರಿ ಸೆಂಟ್ರಲ್ ರಾಜಧಾನಿ ಓವರ್ಟೇಕ್ ನಾವೀಗ ಓವರ್ಟೇಕ್ ಮಾಡತ್ತೀವಿ ರೀ ನಿಜಾಮುದ್ದೀನಿಂದ ಜಬಲ್ಪುರ್ಗೆ ಹೋಗುವಂಥ ಶ್ರೀಧಮ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ಈಗ ನಾವು ಬೀನಾ ಜಂಕ್ಷನ್ನ ಸ್ಕಿಪ್ ಮಾಡಿದ್ದೇವೆ ಇದು ಬರುತ್ತೆ ಉತ್ತರ ಪ್ರದೇಶ ಒಳಗೆ
उत्तर प्रदेश मध्य प्रदेश अನ್ಸುತ್ತೆ ಮೇ ಬಿ ಮಧ್ಯ ಪ್ರದೇಶ ಒಳಗೆ. ಇಲ್ಲಿ ನೋಡ್ರಿ ಇಲ್ಲಿ ಬೆಳಿಗ್ಗೆ 8 ಆಗತದ. ಈಗ ಕಂಟಿನ್ಯೂಸ್ ನಾನ್ ಸ್ಟಾಪ್ ರನ್ನಿಂಗ್ ಹೊಂಟದಿ ನೋಡ್ರಿ ನೀವು. ಮನ್ಮಾಡ್ ಒಳಗೆ ಮತ್ತೆ ನಾವು ಒಂದೇ ಬರತ್ನ ಕ್ರಾಸ್ ಇದನ್ನು ಓವರ್ಟೇಕ್ ಮಾಡಿದೆವು. ಇಲ್ಲಿ ನೋಡ್ರಿ ಇಲ್ಲಿ ನಾಷ್ಟ ಬರತ್ತಿತ್ತು ತೊಗೊಂಡೆ. ಎಲ್ಲರೂ ನಾಶಕ್ ಆದ್ಮೇಲೆ ತೊಗೋತಾನಂದ್ರೆ ನಾಷ್ಟ ಒಳಗೆ ಏನೇನೈತಪ್ಪ ಅಂದ್ರೆ ಪೋಹ ಐತಿ, ಮತ್ತು ಏನೈತಿ ಪೋಹ ಅಂದ್ರೆ ಅವಲಕ್ಕಿ ರೀ. ಅವಲಕ್ಕಿ ಜೊತೆ ತಿನ್ನಾಗ ಏನೋ ಐತಿ ಇಲ್ಲೇ. ಮತ್ತು ಇದು ಬೇಲ್ ಪುಡಿ, ಇಲ್ಲೆಲ್ಲ ಚಹಾ ಮಾಡ್ಕೊಳಕ್ಕೆ ಇವು ಐಟಮ್ ಅದಾವ. ಒಂದು ಮ್ಯಾಂಗೋ ಗೋಲ್ಡ್ ಐತಿ, ಬರ್ರಿ ತಿಂದ ಟೇಸ್ಟ್ ಹೇಳ್ತೀನಿ ನಾನು. ಇಲ್ಲಿ ನೋಡ್ರಿ ಇಲ್ಲಿ ಅವಲಕ್ಕಿ ಐತಿ. ಅವಲಕ್ಕಿ ಮತ್ತು ಇದು ವಡ ಕಾಂಬಿನೇಷನ್ ಏನು ಅರ್ಥ ಆಗಲಿಲ್ಲ ನನಗಿದೆ. ನೋಡೋಣ ಬರ್ರಿ ಟೇಸ್ಟ್ ಹೆಂಗೈತಿ. ಅವಲಕ್ಕಿ ಭಾಳ ಹಾರ್ಡ್ ಅನ್ಸೋದು, ನಾಟ್ ಸ್ಯಾಟಿಸ್ಫೈಡ್. ಬೇರೆ ತಿಂತಾನೆ ಸಿಗ್ತಾನಂತ. ರಾಜಧಾನಿದ ಬೆಳಗಿನ ನಾಷ್ಟ ನನಗೆ ಹಿಂಗೆ ಅನ್ನಿಸ್ತು, ನಾಟ್ ಓಕೆ. ನಮ್ಮ ಸಿ ಆರ್ ರಾಜಧಾನಿ ಈಗ ಬಂದು ನಿಂತತ್ರಿ. ಎಲ್ಲಿಗೆ ಹೇಳ್ರಿ? ನಾಸಿಕ್ ರೋಡಿಗೆ. ಟೈಮಿಂಗ್ ಇತ್ತು 8 ಗಂಟೆನ ಬಂದೇವಿ. ಒಂದು 10-15 ನಿಮಿಷ ಡಿಲೇ ಆಗಿ ನಾಸಿಕ್ ರೋಡಿಗೆ ಬರೋ ಟೈಮಿಗೆ ಇತ್ತು ರೀ 8:06 ಬಂದೇವಿ. 8:08 ಬಂದೇವಿ. 8:06ಕ್ಕೆ 2 ನಿಮಿಷ ಬಿಫೋರ್ ಅದೇವಿ. 2 ನಿಮಿಷ ಸ್ಟಾಪ್ ಆಗತ್ತಿಲ್ಲ. ಮತ್ತು ನಮ್ದು ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್ ಈಗ ಐತ್ರಿ ಭುಸಾವಲ್ ಅಂತೇಳಿ. ನೋಡೋಣಂತ ನಾವು ಅದನ್ನು ಎಲ್ಲಿ ಕ್ಯಾಚ್ ಮಾಡ್ತೇವೆ. ಇಲ್ಲಿ ನೋಡ್ರಿ ಇಲ್ಲಿ ಕಪ್ ಏನಿರ್ತಾವಲ್ಲ ಅವ್ರ ಮೇಲೆ ಏನಂತ ಬರ್ತೈತೆ RCD ರಾಜಧಾನಿ. ನಂದೇನ್ರಿ ರಾಜಧಾನಿ ರೋಟ್ರಿ ಕ್ಲಬ್ ಆಫ್ ಡೆಲ್ಲಿ ರಾಜಧಾನಿ ಅದ. RCD ರಾಜಧಾನಿ ಹೆಂಗೈತೆ. ಇಲ್ಲಿ ನೋಡ್ರಿ ಇಲ್ಲಿ ನಾನು ಇಳಿಬೇಕಂತ ಹೇಳಿ ಮಾಡಿದ್ದೆ, ಅದ್ರ ಸಂಬಂಧ ಲಗು ನಾಷ್ಟ ಮಾಡಿದ್ದೆ. ಈಗ ನಾವೀಗ ಇಗತ್ಪುರಿ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡತ್ತಿದ್ದೀವಿ. ಬೇರೆ ಟ್ರೈನ್ಗಳಾದ್ರೆ ಇಗತ್ಪುರಿಗೆ ಸ್ಟಾಪ್ ಹಾಕವು, ಯಾಕಂದ್ರೆ ಇಲ್ಲೇ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ ರೀ. ಅದ್ರ ಸಂಬಂಧ ಬ್ಯಾಂಕರ್ಸ್ ಬ್ರೇಕರ್ ಸಂಬಂಧ ಇಲ್ಲಿ ಹಾಲ್ಟ್ ಇರುತ್ತೆ. ಬಟ್ ನಮಗಿಲ್ಲ, ಯಾಕಂದ್ರೆ ನಮ್ಮ ಟ್ರೈನಿಗೆ ಸ್ಟಾಪ್ ಇಲ್ಲ. ಯಾಕಂದ್ರೆ ಹೇಳ್ರಿ ನಮ್ಮ ಟ್ರೈನ್ ಬಂದ್ಬಿಟ್ಟು ಪುಷ್ಪುಲ್ ರಾಜಧಾನಿ ಅಂದ್ರೆ ಹಿಂದಿಂದ ಸಪೋರ್ಟ್ ಇರೋದ್ರಿಂದ ನಮಗೆ ಯಾವ ಎಕ್ಸ್ಟ್ರಾದಿಂದ ಅವಶ್ಯಕತೆ ಇಲ್ಲ. ಅದಕ್ಕೆ ಈಗ ನಾವು ನಾನ್ ಸ್ಟಾಪ್ ಕಲ್ಯಾಣ ಮಠ ರನ್ ಐತೆ ನಮ್ದು. बट फिर भी दर्शन तो करने को मिल रहा है घाट पे। गोरखपुर एक्सप्रेस
कसारा स्टेशन स्किप करने वाले हैं। हमारी ट्रेन को कसारा में भी कोई हॉल्ट नहीं दिया गया है, सीधा कल्याण। कोई तो स्पेशल ट्रेन यहाँ पे खड़ी हुई है जिसमें बोर्ड भी नहीं है। पनवेल छपरा एक्सप्रेस। ಅನ್ರದ್ದು ಕೈ ಮಾಡತ್ತಾರ ನೋಡ್ರಿ ಇಲ್ಲಿ ಇಂಥ ಘಾಟ ಸೆಕ್ಷನ್ ಒಳಗೆ ಏನಾರ ಟ್ರಾವೆಲ್ ಮಾಡತ್ತಾರಂದ್ರೆ ಈಗ ನಾವೇನು ಟ್ರಾವೆಲ್ ಮಾಡತ್ತೇವಲ್ಲ ರೀ ಇದು ಬಂದ್ಬಿಟ್ಟು ಇಗತ್ಪುರಿ ಕಸಾರ ಘಾಟ ಇಲ್ಲಿ ಆಗಾಗ ಸ್ವಲ್ಪ ಬ್ರೇಕ್ ಟೆಸ್ಟಿಂಗ್ದು ಆಗುತ್ತೆ. ಯಾಕಂದ್ರೆ ನಾವು ಡಿಸೆಂಡ್ ಆಗ್ತಿರೋದ್ರಿಂದ ಅಂದರೆ ಗುಡ್ಡ ಇಳುತ್ತಿರೋದ್ರಿಂದ ಬ್ರೇಕ್ ಟೆಸ್ಟ್ ಮಾಡ್ತಾರೆ ಎರಡು ಕಡೆಯಿಂದ ಅಪ್ಲೈ ಕರೆಕ್ಟ್ ಆಗತ್ತಾವ ಇಲ್ಲ ಅಂತೇಳಿ. ಬನಾರಸ್ಸಿಂದ ಮುಂಬೈಗೆ ಬರುವಂಥ ಮಹಾನಗರ ಎಕ್ಸ್ಪ್ರೆಸ್ನ ನಾವು ಈಗ ಓವರ್ಟೇಕ್ ಮಾಡತ್ತೀವಿ ರೀ. ಹೊರಗೆ ಯಾಕೆ ಹೋಗಿ ತೋರ್ಸತ್ತಿಲ್ಪ ಅಂದ್ರೆ ಅಟೆಂಡ್ರ್ ಒಂದು ಸೈಡ್ ಬಾಗ್ಲ ಇದನ್ನು ಮಾಡ್ಕೊಂಡ್ರೆ ಅಂದ್ರೆ ಆಕ್ಯುಪೈ ಮಾಡ್ಕೊಂಡ್ರೆ ಇನ್ನೊಂದು ಸೈಡದ ಬಾಗ್ಲ ಪ್ಯಾಂಟ್ರಿಕ್ ಅವ್ರವ್ರು ಆಕ್ಯುಪೈ ಮಾಡ್ಕೊಂಡ್ರಿ. ಅದಕ್ಕೆ ನಮ್ಗೆ ಏನು ತೋರ್ಸೋಕೆ ಆಪ್ಷನ್ ಇಲ್ಲ, ಒಳಗಿಂದ ಕುಂತು ತೋರ್ಸತ್ತೀವಿ. ಎಲ್ಲರೂ ಇಲ್ಲಿ ನೀವು ನೋಡ್ಬೋದು. ಕಲ್ಯಾಣ್ ಜಂಕ್ಷನ್ಗೆ ಎಂಟ್ರ್ ಆದೀವಿ ರೀ. ಬಟ್ ಇಲ್ಲಿ ನೋಡ್ರಿ ಇಳಿಯೋರು ಜಾಸ್ತಿ ಜನ ಆದ್ರೆ ಅದ್ರ ಸಂಬಂಧ ಬಾಗ್ಲಿಕ್ಕೆ ಹೋಗಕ್ಕಾಗಂಗಿಲ್ಲ. स्टेशन है, स्टेशन जाने का मन तो है बट लाइन देख लो भाई, सब जगह ही नहीं है जाने का बाहर, और बस 2 मिनट का
ಪುಷ್ಪುಲ್ ಆಲ್ಕೋ. ಇದೇನು ನಾವು ಈಗ ಸ್ಟೇಷನ್ ಸ್ಕಿಪ್ ನೋಡಿದೇವಲ್ರಿ, ಇದ್ರ ಬಾಜುಕನ ಐತಿ LTT ಸ್ಟೇಷನ್, ಲೋಕಮಾನ್ಯ ತಿಲಕ್ ಟರ್ಮಿನಲ್.
11:15 ಅರೈವಲ್ ಟೈಮಿಂಗ್ ಇತ್ತು ರೀ. ಬಂದೇವಿ 11:11ಕ್ಕೆ. ಅಂತೂ ಇಂತೂ ನಮ್ಮ CSMT ರಾಜಧಾನಿ ಬಂದು ತಲುಪೈತಿ. CSMTಗೆ ನಂದು ಏನೇನೋ ಪ್ಲ್ಯಾನ್ ಇತ್ತು ರೀ. ನಾಶಿಕ್ ಹೇಳಿದ ನಾವು ವಾಪಸ್ ಮನ್ಮಾಡ್ಗೆ ಹೋಗ್ಬೇಕು, ಮನ್ಮಾಡಿಂದ ನಮ್ಮ ನಿಜಾಮುದ್ದೀನ್ ಹುಬ್ಳಿ ಹಿಡಿಬೇಕಂತೇಳಿ ₹1000 ನಂದು ಹೋತ. ಈಗ ಇಲ್ಲಿಂದ ನಾನು ಬುಕ್ ಮಾಡೀನಿ CSMT ಚೆನ್ನೈ ಎಕ್ಸ್ಪ್ರೆಸ್. ಅಲ್ಲಿಂದ ನಾನು ಸೋಲಾಪುರ್ಗೆ ಹೋಗ್ತೀನಿ. ಸೋಲಾಪುರದಿಂದ ನಾನು ಬುಕ್ ಮಾಡೀನಿ ನಮ್ಮ ಸೋಲಾಪುರ ಧಾರವಾಡ ಪ್ಯಾಸೆಂಜರ್. ನೋಡೋಂಬರ್ರಿ ಜರ್ನಿ ಹೆಂಗಿರುತ್ತಂತ ಇನ್ನೊಂದು ವಿಡಿಯೋ ಒಳಗೆ. ಈ ವಿಡಿಯೋ ನಾವು ಇಲ್ಲೇ CSMT ಒಳಗೆ ಎಂಡ್ ಮಾಡೋಣಂತ. ಏನೋ ಅನ್ಕೊಂಬಂದಿದ್ದೆ, ಏನೇನೋ ರಾಜಧಾನಿ ತೋರಿಸ್ಬೇಕಂತ ಏನೇನೋ ನನ್ನ ಪ್ಲ್ಯಾನೇ ಏನೇನೋ ಆಗಿಬಿಡುತ್ತೆ. ಫುಲ್ ಎಲ್ಲ ಇದಾಗ್ಬಿಡುತ್ತೆ. ನಾನು ಬಟ್ ಭುಸಾವಲಿಗೆ ಇಳಿದಿದ್ದೆ ಅಂದ್ರೆ ಕರೆಕ್ಟ್ ಸಿಗ್ತಿತ್ತು ನನಗೆ. ನಾನು ಭುಸಾವಲಿಗೆ ಇಳಿಬೇಕಿತ್ತು. ನನ್ನ ಮೇನ್ ತಪ್ಪು ಅದ ನೋಡ್ರಿ. ನಾನು ಭುಸಾವಲ್ ಬೆಳಿಗ್ಗೆ 6 ಗಂಟೆಗೆ ಬರುತ್ತೆ. ಅಲ್ಲೇನು ಇಳಿದು ಮಾಡೋದು. ನಾಸಿಕಿಂದ ಯಾವ ಟ್ರೈನ್ ಸಿಗ್ತಾವ ಅಂತ ಅಂದ್ಕೊಂಡೆ, ಚೆಕ್ ಮಾಡಲಿಲ್ಲ ನಾನು. ನಾಸಿಕಿಂದ ಕಂಟಿನ್ಯೂ ಟ್ರೈನ್ ಇರ್ತಾವ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ನನ್ನ ಮಿಸ್ಟೇಕ್ ಆಗಿದೆ. ಮತ್ತು ನಾವು ಈಗ ನಿಜಾಮುದ್ದೀನಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸಿಗೆ ಕೊಟ್ಟೇವ್ರಿ ₹3,300 ವಿತ್ ಫುಡ್. ನೀವು ವಿದೌಟ್ ಫುಡ್ ಆಫ್ ಮಾಡ್ಕೋಬೋದು. ನಿಮಗೆ ಏನೇನು ಬರುತ್ತಪ್ಪ ಫುಡ್ ಒಳಗಂದ್ರೆ ಸಂಜೆ ನಾಷ್ಟ ಮತ್ತು ರಾತ್ರಿ ಊಟ ಮತ್ತು ಬೆಳಗಿನ ನಾಷ್ಟ ಬರುತ್ತೆ. ಇಷ್ಟು ಬರುತ್ತೆ. ಮತ್ತು ಥರ್ಡ್ AC ಜರ್ನಿ ಹೆಂಗಿತ್ತು ನಿಮ್ಗೆ ತೋರಿಸ್ಬಿಟ್ಟೆ ನಾನು. ಮತ್ತು ನೀವೇನರ ಸೆಕೆಂಡ್ AC ಫಸ್ಟ್ AC ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಸೆಕೆಂಡ್ AC ಇದರಿಂದ ₹1,000 ಜಾಸ್ತಿ ಇಡ್ರಿ. ಫಸ್ಟ್ AC ಇದಂತೂ ನಮ್ಮ ಜರ್ನಿ ನೀವು ನೋಡಿಬಿಟ್ರಿ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಕೊಟ್ಬಿಡ್ತೀನಿ, ಹೋಗಿ ನೋಡ್ಕೊಂಬರ್ರಿ. ಮತ್ತು ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋ ಅದು ಬರುತ್ತೆ. ಇಲ್ಲಿ ಮಠ ಜರ್ನಿ ಅಂತೂ ಮಸ್ತ್ ಇತ್ತು ರೀ ರಾಜಧಾನಿ ಒಳಗೆ. ಮುಂದಿನ ವಿಡಿಯೋ ಹೇಳ್ದಂಗೆ CSMT ಚೆನ್ನೈ ಎಕ್ಸ್ಪ್ರೆಸ್ ಬರುತ್ತೆ. 2281 ಏನೋ ನಂಬರ್ ಐತಿ. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸಂತ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಜರ್ನಿ ಒಳಗೆ ಸಿಗೋಣಂತ್ರಿ. ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಫ್ರಮ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್. ಒಂದು ಸೆಕೆಂಡ್ ನೀವು ಅನ್ಕೊಂಡಿರ್ಬೋದಾ ಇವನ್ ತಪ್ಪು ಹುಬ್ಳಿ ರಾಜಧಾನಿ ಎಲ್ಲ ತಪ್ಪು ಹೋತಂತೇಳಿ. ಇಲ್ರಿ, ಇನ್ನೇನು ನೆಕ್ಸ್ಟ್ ಪಾರ್ಟ್ ಬರುತ್ತಲ್ಲ ಆ ನೆಕ್ಸ್ಟ್ ಪಾರ್ಟ್ ಒಳಗೆ ನಿಮ್ಗೆ ಅರ್ಥ ಆಗುತ್ತೆ ಹುಬ್ಳಿ ರಾಜಧಾನಿ ಐತೋ ಇಲ್ಲೋ ಅಂಥೇಳಿ. ನಿಮ್ಗೆ ಆ ನೆಕ್ಸ್ಟ್ ಪಾರ್ಟ್ ಒಳಗೆ ವರ್ತ್ ಐತೆ ಅನ್ನಿಸ್ತತಿ. ಯಾಕಂದ್ರೆ ನಾನು ಮುಂಬೈಗೆ ಬಂದು 1-2 ತಾಸು ಆರಾಮ ಅಡ್ಡಾಡಿ ಬೇರೆ ಟ್ರೈನ್ ತೊಗೊಂಡು ಆಮೇಲೆ ಒಂದು ಸ್ಟೇಷನ್ಗೆ ಹೋಗುತ್ತೇನೆ ರೀ. ಆ ಸ್ಟೇಷನ್ಗೆ ಹೋಗಿ ಆ ಟ್ರೈನ್ನ ಅಂದ್ರೆ ನಮ್ಗಿಂತ 1 ತಾಸು ಮೊದಲು ಬಿಟ್ಟಿರೋ ಟ್ರೈನ್ನ ನಾನು 3 ತಾಸು ಡಿಲೇ ಆಗಿ ಹೋಗಿ ಹಿಡಿದು ನಾನು ಅದೇ ಟೈಮಿಂಗ್ ಮುಡ್ತೇನೆ ರೀ. ಇದು ಹೆಂಗಾಗತ್ತೆ ಜರ್ನಿ, ಇದು ರಾಜಧಾನಿ ಕ್ಯಾಟಗರಿ ಒಳಗೆ ನಾನು ಹೆಂಗೆ ಜರ್ನಿ ಮಾಡೀನಿ ಇದೆಲ್ಲ ನೀವು ನೋಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ಬೇಕಾಗತ್ತೆ ರೀ. ಇಷ್ಟೆಲ್ಲ ಹೇಳ್ಬಿಟ್ಟಿಪ್ಪ ಆ ಟ್ರೈನ್ ಹಿಡ್ದೆಯೋ ಇಲ್ಲೋ ಅಂತ ಹೇಳ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ನನ್ನ ಬಾಜು ಯಾವ ಟ್ರೈನ್ ಕಾಣತ್ತದ ಅಂಥೇಳಿ 1 2 3